ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇದೆ. ಜೊತೆಗೆ ಒಂದಲ್ಲ ಒಂದು ತಿರುವುಗಳನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಈಗಾಗಲೇ ಒಂದು ಕಂಪ್ಲೇಂಟನ್ನು ಒಬ್ಬ ಸಂತ್ರಸ್ತೆ, ಅದು ಕೂಡ ಮನೆ ಕೆಲಸದಾಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಕಂಪ್ಲೇಂಟ್ ಕೂಡ ಇದೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ದಾಖಲಾಗಿದೆ. ಅದರ ಜೊತೆಗೆ SIT ಲುಕೌಟ್ ನೋಟಿಸನ್ನು ಹೊರಡಿಸಿದೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಎತ್ತಾಕೊಂಡು ಬಂದು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೃಹ ಸಚಿವರು ಖಡಕ್ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ. ಈ ಮೂಲಕ ರೇವಣ್ಣಗೆ ಉಳಿಗಾಲಿಲ್ಲ, ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಅತ್ಯಂತ ಸೀರಿಯಸ್ ಆಗಿ ಸ್ವೀಕರಿಸಿದೆ ಅನ್ನುವಂತಹ ಮೆಸೇಜನ್ನು ಕೂಡ ರವಾನಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾನೆ ಇರ್ತವೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಕೃತ್ಯಗಳನ್ನು ಮಾಡಿದ್ದೆಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ತಲಾಶ್ ಶುರುವಾಗಿದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇವತ್ತು ನಡೆದಂತಹ ಪ್ರಮುಖ ಬೆಳವಣಿಗೆಗಳು ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಬರೋಬ್ಬರಿ 2,900 ಹೆಚ್ಚು ಕಡಿಮೆ 3,000 ಯುವತಿಯರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಮಾಡಿದಂಥ ವಿಡಿಯೋಗಳು, ಜೊತೆಗೆ ತೆಗೆದುಕೊಂಡಂಥ ಸೆಲ್ಫಿಗಳು, ವಿಡಿಯೋ ಕಾಲ್ಗಳಿರ್ಬೋದು, ಇವೆಲ್ಲದರೂ ಈಗ ಇಡೀ ರಾಜ್ಯದಾದ್ಯಂತ ಹರಿದು ಹಂಚಲಾಗಿದೆ. ಎಲ್ಲರ ಮೊಬೈಲ್ನಲ್ಲೂ ಕೂಡ ಇದರ ವಿಡಿಯೋ ಫೋಟೋಸ್ಗಳು ಇರೋದು ಕಾಮನ್ ಆಗಿ ಹೋಗಿದೆ. ಬಹುಶಃ ಯಾರು ಕೂಡ ಇದುವರೆಗೆ ಈ ವಿಡಿಯೋ ಫೋಟೋಗಳನ್ನು ನೋಡಿಲ್ಲ ಅಂಥೇಳಿ ಇರಲಿಕ್ಕಿಲ್ಲ. ಹರೆಯದ ವಯಸ್ಸಿನಿಂದ ಹಿಡಿದು ಹಿರಿಯ ವಯಸ್ಸಿನವರೆಗೆ ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿರ್ತಾರೆ, ನೋಡಿ ಚೀತು ಅಂತೇಳಿ ಉಗಿದಿರ್ತಾರೆ. ಅಷ್ಟು ಮಾತ್ರವಲ್ಲದೆ ಈತ ನಿಜವಾಗ್ಲೂ ಕೂಡ ಮನುಷ್ಯನ ಅಥವಾ ಮನುಷ್ಯ ರೂಪದಲ್ಲಿರುವಂಥ ರಾಕ್ಷಸನ ಅಂತೇಳಿ ಪ್ರಶ್ನೆಯನ್ನು ಮಾಡಿರ್ತಾರೆ. ಆದರೆ ಈಗ ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಕಾರಣ, ಈಗಾಗಲೇ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಆರೋಪಿಗಳಾಗಿದ್ದರು. A1 ಆಗಿ ರೇವಣ್ಣ ಇದ್ದರೆ A2 ಆಗಿ ಪ್ರಜ್ವಲ್ ರೇವಣ್ಣ ಇದ್ದರು. ಮನೆ ಕೆಲಸದಾಕೆ ಕೊಟ್ಟಂಥ ಕಂಪ್ಲೇಂಟ್ ಅದಾಗಿತ್ತು. ಅದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ SIT ಕೂಡ ರಚನೆಯಾಗಿ SITಯ ವಿಶೇಷ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದರೆ, ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳೆಯು ಕೂಡ ತನ್ನ ಮೇಲೆ ನಡೆದಂಥ ದೌರ್ಜನ್ಯದ ಬಗ್ಗೆ, ಈಕೆಗೆ ಹಾಕಿರುವಂಥ ಬೆದರಿಕೆಯ ಬಗ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ದೂರನ್ನು ನೀಡಿದ್ದಾಳೆ. ಮನೆ ಕೆಲಸದ ಮಹಿಳೆ ಹಾಗೂ ಅವರ ಮಗಳ ಮೇಲಿನ ದೌರ್ಜನ್ಯ ಎಸಗಿದಂಥ ಆರೋಪದ ಅಡಿಯಲ್ಲಿ JDS ಶಾಸಕ HD ರೇವಣ್ಣ ಹಾಗೂ ಅವರ ಮಗ ಸಂಸದ ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು. ಅದೇ ದೂರು ಆಧರಿಸಿ SIT ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಬ್ಬ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಅನ್ನೋದನ್ನು ಸ್ವತಃ ಗೃಹ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮತ್ತೊಬ್ಬ ಮಹಿಳೆ ದೂರು ನೀಡಿರುವಂಥ ವಿಚಾರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಅದರಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾಳೆ, ಹಾಗೆಯೇ ಮಹಿಳೆಯರು ಧೈರ್ಯವಾಗಿ ಬಂದು ದೂರು ಕೊಡಬಹುದು ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಈ ರೀತಿ ಬೇರೆ ಬೇರೆ ಮಹಿಳೆಯರಿಂದ, ಅಂದರೆ ಯಾರು ನಿಜವಾಗ್ಲೂ ಕೂಡ ಇಲ್ಲಿ ಸಂತ್ರಸ್ತೆಯರಿದ್ದಾರೆ ನೋಡಿ, ಅವರಿಂದ ದೂರು ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಎರಡನೇ ಮಹಿಳೆ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳೇನು, ಯಾವ ರೀತಿ ದೌರ್ಜನ್ಯ ಎಸಗಿದ್ದಾನೆ ಮತ್ತು ಯಾವ ರೀತಿ ಬೆದರಿಕೆಯನ್ನು ಒಡ್ಡಿದ್ದಾನೆ ಅನ್ನೋದ್ರ ಬಗ್ಗೆ ಏನು ದೂರನ್ನು ಕೊಟ್ಟಿದ್ದಾಳೆ ಅನ್ನೋದು ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಆದರೆ ಈಗ ನಿಮ್ಮ ಮಾಹಿತಿಗೆ ಈಗ ಎರಡನೇ ಕಂಪ್ಲೇಂಟು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ, ಮತ್ತು ಪ್ರಜ್ವಲ್ ರೇವಣ್ಣ ಸಾಮಾನ್ಯವಾದಂಥ ವ್ಯಕ್ತಿಯೂ ಕೂಡ ಅಲ್ಲ, ಪೊಲಿಟಿಕಲಿ ದೊಡ್ಡ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ. ಈ ಕಾರಣಕ್ಕೋಸ್ಕರ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ರು ಕೂಡ ಇನ್ನೂ ಕೂಡ ವಿಚಾರಣೆಗೂ ಕೂಡ ಬಂದಿಲ್ಲ. SIT ತಂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಟ್ಟಿದೆ, ಅದರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣದಲ್ಲಿ JDS ಶಾಸಕ HD ರೇವಣ್ಣ ಹಾಗೂ ಅವರ ಮಗ
ಪ್ರಜ್ವಲ್ ಇಬ್ಬರು ಕೂಡ ಆರೋಪಿಗಳಾಗಿರೋದ್ರಿಂದ ಪ್ರಕರಣ ದಾಖಲಾಗುವಂತ ಮುನ್ನವೇ ಪ್ರಜ್ವಲ್ ದೇಶದಿಂದ ಪರೆಯರಿಯಾಗಿದ್ದಾನೆ. ಹೀಗಾಗಿ ವಿಚಾರಣೆಗೆ ನೋಟಿಸ್ ಅನ್ನ ನೀಡಿದ್ರು ಕೂಡ ಇನ್ನೂ ಕೂಡ ಈತ ಹಾಜರಾಗಿಲ್ಲ. ಪ್ರಜ್ವಲ್ ವಿದೇಶದಲ್ಲಿರುವ ಬಗ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪ್ರಜ್ವಲ್ ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ವಿಮಾನ ನಿಲ್ದಾಣ ಅಧಿಕಾರಿಗಳು ಹಾಗೂ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗೆ ಈ ನೋಟಿಸ್ ಅನ್ನು ರವಾನಿಸಿದೆ. SIT ನೀಡಿದಂತ ಲುಕ್ಔಟ್ ನೋಟಿಸ್ ಬಳಿಕವೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆ ಆಗದಿದ್ರೆ ಅವರ ಪತ್ತೆಗೆ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಪಡಿಸುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಜೊತೆಗೆ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ. ಇನ್ನೊಂದು ದಿನದ ಒಳಗಡೆ ಪ್ರಜ್ವಲ್ ರೇವಣ್ಣ ಬರದೇ ಇದ್ರೆ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಎತ್ತಾಕೊಂಡು ಬಂದು ವಿಚಾರಣೆಯನ್ನು ನಡೆಸುವುದು, ಜೊತೆಗೆ ಅರೆಸ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದರ ನಡುವೆ ಪ್ರಜ್ವಲ್ ರೇವಣ್ಣ ಕೂಡ ಸುಮ್ಮನೆ ಕೂತಿಲ್ಲ. ನಿರೀಕ್ಷಣಾ ಜಾಮೀನಿಗಾಗಿ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಎನ್ನುವುದು ಕೂಡ ಈಗ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡಿರುತ್ತ ಸರ್ಕಾರ ಈ ಪ್ರಕರಣವನ್ನು ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಈ ಪ್ರಕರಣದಲ್ಲಿ ಶತಾಯಗತ ನ್ಯಾಯವನ್ನು ಕೊಡಿಸ್ತೀವಿ ಅನ್ನುವಂಥ ಶಪಥವನ್ನು ಮಾಡಿದ್ದಾರೆ. ಇದ್ರ ಜೊತೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಪೆನ್ಡ್ರೈವ್ ಪ್ರಕರಣ, ಇದರಲ್ಲಿ ದೊಡ್ಡದೊಂದು ಟ್ವಿಸ್ಟ್ ಕೂಡ ಈಗ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ವಿಡಿಯೋ ನೀಡಿದ್ದು ನಾನೇ ಅಂತೇಳಿ ಹೇಳಿದ್ದಂತಹ ಕಾರ್ತಿಕ್ ನಾಪತ್ತೆಯಾಗಿದ್ದಾನೆ. ಹೌದು, ಇದು ಈ ಪ್ರಕರಣದ ಸದ್ಯದ ದೊಡ್ಡ ಡೆವಲಪ್ಮೆಂಟ್ ಮತ್ತು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಹಾಸನದ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ಸುದ್ದಿ ಆಗ್ತಿದ್ದಂತೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದಂಥ ಕಾರ್ತಿಕ್, ನಾನು ಪ್ರಕರಣ ಸಂಬಂಧ SIT ತನಿಖೆಗೆ ಹಾಜರಾಗ್ತೇನೆ ಅಂತೇಳಿ ಹೇಳಿಕೆಯನ್ನು ನೀಡ್ತಾನೆ. ಆದರೆ ಈಗ ದಿಢೀರಾಗಿ ಕಾರ್ತಿಕ್ ನಾಪತ್ತೆ ಆಗಿರುವ ಬಗ್ಗೆ ವರದಿಯಾಗ್ತಿದೆ. ಇದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಡುವಿನಕೋಟೆ ನಿವಾಸಿಯಾಗಿರುವಂಥ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಬಳಿ 15 ವರ್ಷ ಕಾರು ಚಾಲಕನಾಗಿ ಕೆಲಸವನ್ನು ಮಾಡಿದ್ದ. ಬಳಿಕ ಪರಸ್ಪರ ಮನಸ್ತಾಪದಿಂದ ಕಾರ್ತಿಕ್ ಕೆಲಸವನ್ನು ಕೂಡ ಬಿಟ್ಟಿದ್ದ. ಇದರ ಹಿಂದೆ ಬೇರೆ ಬೇರೆ ಕಾರಣಗಳು ಇದ್ದಾವೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. 2 ದಿನಗಳ ಹಿಂದೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದಂಥ ಕಾರ್ತಿಕ್, ನಾನು 15 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೇನೆ. 1 ವರ್ಷದಿಂದ ಕೆಲಸವನ್ನು ಬಿಟ್ಟಿದ್ದೇನೆ. ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದರು, ಹಿಂಸೆ ಕೊಟ್ಟರು. ಹಲ್ಲೆ ಮಾಡಿ ಅದರಿಂದ ಅವರ ಮನೆಯಿಂದ ನಾನು ಹೊರಗಡೆ ಬಂದೆ ಅಂತೇಳಿ ಹೇಳಿದ್ದ. ಇನ್ನು ದೇವರಾಜೇಗೌಡ ಇವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಯಾರಿಂದನೂ ಕೂಡ ನ್ಯಾಯ ಸಿಗಲ್ಲ ಅಂತೇಳಿ ದೇವರಾಜೇಗೌಡ ಅವರ ಬಳಿ ಹೋದೆ. ನಾನು ಯಾವುದೇ ಅಶ್ಲೀಲ ವಿಡಿಯೋ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ನನ್ನ ವಿರುದ್ಧ ಪ್ರಜ್ವಲ್ ರೇವಣ್ಣ ಸ್ಟೇಯನ್ನು ತರ್ತಾರೆ. ನಿನ್ನ ಬಳಿ ಇರುವಂತಹ ವಿಡಿಯೋ ಫೋಟೋಸು ನಾನು ಯಾರಿಗೂ ಕೂಡ ತೋರಿಸಲ್ಲ, ಕೊಡು ಅಂತ ಹೇಳಿಬಿಟ್ಟು ದೇವರಾಜೇಗೌಡರು ಕೇಳಿದ್ರು. ನಾನು ನಂಬಿ ನನ್ನ ಬಳಿ ಇದ್ದಂಥ ವಿಡಿಯೋದ ಒಂದು ಕಾಪಿಯನ್ನು ಅವರಿಗೆ ಕೊಟ್ಟಿದ್ದೆ. ಅದನ್ನು ಅವರು ಅವರ ಸ್ವಾರ್ಥಕ್ಕೆ ಬಳಸಿಕೊಂಡ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ದ. ಆ ಮೂಲಕ ಈ ವಿಡಿಯೋವನ್ನು ನಾನು ರಿಲೀಸ್ ಮಾಡಿದ್ದಲ್ಲ, ದೇವರಾಜೇಗೌಡರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ನಾನು ವಿಡಿಯೋ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ನವರಿಗಂತೂ ನಾನು ವಿಡಿಯೋ ಕೊಟ್ಟಿಲ್ಲ. ಕಾಂಗ್ರೆಸ್ನವರ ಮೇಲೆ ನಂಬಿಕೆ ಇಲ್ಲದೆ ದೇವರಾಜೇಗೌಡರ ಬಳಿ ಹೋದೆ, ನಾನು ಅವರ ಬಳಿಯ ಪೆನ್ಡ್ರೈವನ್ನು ಕೊಟ್ಟಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು SIT ಮುಂದೆ ಹಾಜರಾಗಿ ಎಲ್ಲ ವಿಚಾರಗಳನ್ನು ಕೂಡ ಹಂಚಿಕೊಳ್ತೇನೆ ಅಂತಲೂ ಕೂಡ ಹೇಳಿದರು. ಮತ್ತು ಅದಾದ ಬಳಿಕ ಮಾಧ್ಯಮದ ಮುಂದೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇಷ್ಟೆಲ್ಲ ಹೇಳಿದಂತಹ ಈ ವ್ಯಕ್ತಿ, ಈ ಕಾರ್ತಿಕ್, ನಂತರ ಎಲ್ಲಿ ಹೋದರು, ಯಾಕೆ ನಾಪತ್ತೆ ಆದರು, ಯಾಕೆ ಈಗ ಕಾಣಿಸ್ತಿಲ್ಲ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಈಗ ಇದ್ದಾವೆ. ಇದರ ಹಿಂದೆ ಹಾಗಾದರೆ ಕಾರಣದ ಕೈಗಳು ಸಾಕಷ್ಟಿದ್ದಾವ? ಇದು ಬೇರೆಯದೇ ರೀತಿಯಾದಂಥ ಪ್ರಕರಣನ? ಇದರ ಹಿಂದೆ ನಡಿಬಾರದ ಘಟನೆಗಳು ನಡೆದಿದ್ದಾವ? ಜೊತೆಗೆ ಒಂದಷ್ಟು ಬೇರೆ ಬೇರೆ ಬೇಹುಗಾರಿಕೆಗಳು ಕೂಡ ಇದ್ದಾವ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಅಸಲಿಗೆ SIT ಮುಂದೆ ಕಾರ್ತಿಕ್ ಹಾಜರಾಗಿದ್ನ ಇಲ್ಲ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಪ್ರಕರಣ ಸಾಗ್ತಾ ಇರುವಂಥದ್ದು ಅತ್ಯಂತ ರೋಚಕತೆ ಮತ್ತು ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ ಅಂತಲೇ ಹೇಳ್ಬೋದು. ಮುಂದಿನ ಭಾಗದಲ್ಲಿ ಈ ಪ್ರಕರಣದ ಇಂಪ್ಯಾಕ್ಟ್ ಹೇಗೆ ಆಗ್ತಿದೆ, ಇಡೀ ರಾಜ್ಯದಲ್ಲಿ 2ನೇ ಭಾಗದ ಚುನಾವಣೆ ನಡೀತಿದೆ. ಈ ಚುನಾವಣೆಯ ಮೇಲೆ ಈ ಪ್ರಜ್ವಲ್ ಪ್ರಕರಣ ಹೇಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.